Hello friends, welcome to Vivara channel Monday's Sthala Purana video series. Today we are in Vignasante village of Nonavinkere Hobli, Tiptur Taluk, Tumkur district. Historically, this village is known as Igavina Sante. There are two main ancient temples here. One of them is Sri Lakshmi Narasimha Swami temple where I am standing now, and another one is Sri Balalingeshwara temple. We will show you the details of that temple in the next part of this video. This Lakshmi Narasimha temple was built during the reign of Vaisala king Mummadi Narasimha, who ruled 1263 AD to 1292 AD. In the 1286 13th century, Mummadi Narasimha's Dandanayaka Mallideva and his sons Appaya, Gopala and Madhava were built this and written in the inscription next to this place. In the first part of this inscription, there is an explanation about the royal family of Vaisalas. In the second part, there is an explanation telling who built this temple and when. Apart from this, there is another inscription around this temple, but we have not found it. If we find it, we will show you that too. Come and let's see how the amazing sculpture art is inside this temple. ನಮಸ್ಕಾರ ಸ್ನೇಹಿತರೆ, ನಾನು ಅವಾಗಲೇ ಹೇಳಿದಂಗೆ ನಾವು ವಿಘ್ನಸಂತೆಯಲ್ಲಿದ್ವಿ. ವಿಘ್ನಸಂತೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ಒಂದು ಸನ್ನಿಧಿಯಲ್ಲಿ ನಾನು ಇವತ್ತಿದ್ದೀನಿ. ನಮ್ಮ ಜೊತೆ ಇವತ್ತು ಶ್ರೀಯುತ ಭಗವಾನರು, ಇಲ್ಲಿನ ಮುಖ್ಯ ಅರ್ಚಕರು, ಈ ಲಕ್ಷ್ಮೀ ನರಸಿಂಹ ಗುಡಿಯ ಮುಖ್ಯ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಅವರು ನಮಗೆ ಲಕ್ಷ್ಮೀ ನರಸಿಂಹ ಗುಡಿಯ ವಿಶೇಷತೆಗಳನ್ನು ಮಹಿಮೆಗಳನ್ನು ಅವರು ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಭಗವಾನ್ ಸರ್. ನಮಸ್ತೆ. ಮೂಲತಃ ಇದು ತ್ರಿಕೂಟಾಚಲ ದೇವಾಲಯ, ಲಕ್ಷ್ಮೀ ನರಸಿಂಹ, ವೇಣುಗೋಪಾಲ, ಚನ್ನಕೇಶವ ದೇವಾಲಯ. ನಮ್ಮ ಈ ದೇವಾಲಯದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರಧಾನ ದೇವರಾಗಿದ್ದಾರೆ. ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಈ ವಿಗ್ರಹದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಸ್ವಾಮಿಯ ತೊಡೆ ಮೇಲೆ ಅಮ್ಮನವ್ರು ಕೂತಿರ್ತಕ್ಕಂಥದ್ದು ಇಲ್ಲಿನ ವಿಶೇಷ. ಮತ್ತೆ ಇನ್ನೊಂದು ಅತಿ ವಿಶೇಷ ಏನಪ್ಪಾ ಅಂದ್ರೆ, ಆನೆ ಇರ್ತಕ್ಕಂಥದ್ದು, ಆನೆ ಸೊಂಡಲ್ಲಿ ಕಮಲದ ಹೂವಿನ ಮೇಲೆ ಅಮ್ಮನವ್ರ ಪಾದ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನರಸಿಂಹನ ಪರಮ ಭಕ್ತನಾದ ಪ್ರಹ್ಲಾದ ಕಮಂಡಲದಲ್ಲಿ ಜಲವನ್ನು ತೆಗೆದುಕೊಂಡು ಸ್ವಾಮಿಯ ಪಾದ ಪೂಜೆ ಮಾಡಕ್ಕೆ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಒಂದು ಇಲ್ಲಿನ ಪ್ರತೀತಿ. ಇಲ್ಲಿ ನೋಡಿದ್ರೆ ಪ್ರಭಾವಳಿಲಿ ದಶಾವತ ಇರ್ತಕ್ಕಂಥದ್ದು ಇನ್ನೊಂದು ಪ್ರಮುಖ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲಿ ಇಲ್ಲಿನ ವಿಶೇಷ. ಇಲ್ಲಿನ ಪೀಠದಲ್ಲಿ ವಿಷ್ಣು ವಾಹನ ಗರುಡರು ಇರ್ತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷ.
ವಾಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಲ್ಲಿ ರುಕ್ಮಿಣಿ ಮತ್ತೆ ಸತ್ಯಭಾಮ ಸಮೇತ ವೇಣುಗೋಪಾಲ. ಇದು ವಟವೃಕ್ಷದ ಕೆಳಗೆ ನಾಟ್ಯ ಭಂಗಿಲಿ ನಿಂತಿರ್ತಕ್ಕಂಥದ್ದು ವೇಣುಗೋಪಾಲ. ಮತ್ತೆ ಇಲ್ಲಿ ಪ್ರಭಾವಳಿಯಲ್ಲಿ ನೋಡ್ತು ಅಂತಂದ್ರೆ ಗೋಪಿಕಾಸ್ತ್ರೀಯರು ಮತ್ತೆ ಕೃಷ್ಣನ ಪರಮ ಇಷ್ಟವಾಗಿರ್ತಕ್ಕಂಥ ಗೋವುಗಳು ಇಲ್ಲಿ ಎರಡೂ ಕಡೆಯಲ್ಲಿ ಪ್ರಭಾವಳಿಯಲ್ಲಿ ಇರ್ತಕ್ಕಂಥದ್ದು ಗೋಪಿಕಾಸ್ತ್ರೀಯರು ಗೋವುಗಳು. ಕೇಶವಾಯ ನಮಃ ಸರ್ವನಯನಾನಂದ ಮೂರ್ತಯ ಮಯೂರ ಪ್ರಭಾಸಾಯ ದೇವದೇವಾಯ ಮಂಗಳಂ. ಭೂದೇವಿ ಮತ್ತೆ ನೀಲಾದೇವಿ ಸಮೇತ ಚೆನ್ನಕೇಶವ. ಇದ್ಮೇಲೆ ಶಂಕು ಚಕ್ರ ಪದ್ಮ ಗದಾ ಹಸ್ತದಿಂದ ಇರ್ತಕ್ಕಂಥದ್ದು. ಮತ್ತೆ ಇಲ್ಲೂ ಅಷ್ಟೇ ಪ್ರಭಾವಳಿಯಲ್ಲಿ ದಶಾವತಾರ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷ. ಶ್ರೀಹಕ್ಕಾಂತಾಯ ಕಲ್ಯಾಣಿ ನಿಧೇಯಸ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಈ ದೇವಾಲಯದಲ್ಲಿ ಶ್ರೀನಿವಾಸನು ಶ್ರೀದೇವಿ ಭೂದೇವಿ ನಮಗೆ ಮೊದಲಿಂದ ಇರ್ತಕ್ಕಂಥ ಉತ್ಸವ ದೇವರುಗಳು. ಈಗ 2015-16ರಲ್ಲಿ ನಮ್ಮ ದೇವಸ್ಥಾನ ರಿನೋವೇಷನ್ ಆಯಿತು. ಹಿಂಗೆ ಮೇಲ್ಗಡೆ ವಿಮಾನ ಗೋಪುರ ಎಲ್ಲ ತೆಗಿತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಗೂಡು ತರ ಮಾಡಿ ಚೆನ್ನಕೇಶವ ಭೂದೇವಿ ನೀಲದೇವಿ ಅಲ್ಲಿ ಸಿಕ್ಕಿರ್ತಕ್ಕಂಥ ವಿಗ್ರಹ. ಮತ್ತೆ ನಮ್ಮ ದೇವಾಲಯದಲ್ಲಿ ಯಾವಾಗ ಸಿಕ್ತು ನಮ್ಗೆ ಎಲ್ಲ ತಹಸೀಲ್ದಾರ್ ಎಲ್ಲ ಬಂದು ನಮ್ಮ ದೇವಾಲಯಗಳಿಗೆ ಒಬ್ರು ಆಚಾರ ಅಂತ ಇರ್ತಾರೆ, ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಿದ್ರು. ಈ 3 ವಿಗ್ರಹಗಳನ್ನ ಅವರು ತಾಲೂಕು ಆಫೀಸಿಗೆ ತಗೊಂಡೋಗಿ ಎಲ್ಲ ಪರಿಶೀಲನೆ ಮಾಡಿ ಪಂಚಲೋಹ ಮತ್ತೆ ಯಾವುದೇ ತರದ ಭಿನ್ನ ಆಗಿಲ್ಲ ವಿಗ್ರಹ ಅಂತ ಸರ್ಟಿಫೈ ಮಾಡಿ ನಮ್ಮ 19-20 ಕುಂಭಾಭಿಷೇಕದವಾಗ ನಮ್ಮ ಹ್ಯಾಂಡ್ ಓವರ್ಗೆ ಕೊಟ್ಟರು ಪೂಜೆಗೆ ಅಂತ. ಇವಾಗ ಎಲ್ಲಾ ದೇವರುಗಳು ಒಂದೇ ಪೀಠನಲ್ಲೇ ಹಾಕಿ ಉತ್ಸವಾದಿಗಳು ಎಲ್ಲಾ ದೇವರಿಗೂ ಒಟ್ಟಿಗೆ ನಡೆಯುತ್ತೆ. ಹೌದು. ಗಣನ ಅಂತ್ವಾ ಗಣಪತಿಗೆ ವಾಮಃ ಕವಿಂ ಕವಿನಾಮಷ್ಟಮಸ್ತಮಂ ಧಾತರಾಜಂ ಬ್ರಹ್ಮಣಂ ಬ್ರಹ್ಮಣಸ್ವದ ಆನಷ್ಟನ್ಮನ್ನೋಭಿಷೇಸಾದನಂ. ಈ ದೇವಾಲಯದಲ್ಲಿ ಗಣಪತಿ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷ. ಕಿರೀಟದಲ್ಲಿ ಕೆತ್ತನೆ ಇರ್ತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷ. ಗಣಪತಿಯ ವಾಹನ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷ. ಕಾಂಚಾಯನ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಚಾಮುಂಡೇಶ್ವರಿ ವಿಗ್ರಹ ಮಹಿಷಾಸುರನ್ನ ಮರ್ದನ ಮಾಡ್ತಿರ್ತಕ್ಕಂಥ ಒಂದು ಭಂಗಿ. ಚಾಮುಂಡಿಯ ವಾಹನ ಕೋಣ. ಮತ್ತೆ ಇಲ್ಲಿ ಬಲಗೈ ಒಂದು ಭಿನ್ನ ಆಗಿರೋದ್ರಿಂದ ಈ ದೇವಿಗೆ ಯಾವುದೇ ಪೂಜಾ ವಿಧಾನಗಳು ನಡೆಯುವುದಿಲ್ಲ. ಮತ್ತೆ ಇಲ್ಲಿ ನಾವು ಇದು ಕಲ್ಲಿನ ವಿಗ್ರಹ ಆದ್ರೂ ನಾವು ಶಬ್ದವನ್ನು ಕೇಳಿದ್ರೆ ಕಂಚಿನ ಶಬ್ದ ಬರುತ್ತೆ. ವರ್ಷದ ಒಂದು ಇಂಥದ್ದೇ ದಿನದಲ್ಲಿ ಅಂಥದ್ದು ಯಾವ್ದಾದ್ರು ಒಂದು ಉತ್ಸವ ಅಥವಾ ಬೇರೆ ಏನಾದ್ರು ನಡೆಯುತ್ತಾ ಇಲ್ಲಿ, ಅದ್ರ ಬಗ್ಗೆ ಏನಾದ್ರು ಇತ್ತು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ಮೂಲತಃ ಈ ದೇವಸ್ಥಾನದಲ್ಲಿ ಪ್ರಧಾನ ಲಕ್ಷ್ಮೀ ನರಸಿಂಹ ಆಗಿರೋದ್ರಿಂದ ನರಸಿಂಹ ಜಯಂತಿ ಇಲ್ಲಿನ ವಿಶೇಷ ಕಾರ್ಯಕ್ರಮ ಆಗಿದೆ. ನರಸಿಂಹ ಜಯಂತಿ. ಮತ್ತೆ ನಮಗೆ ವೇಣುಗೋಪಾಲ ಸ್ವಾಮಿ ಇರೋದ್ರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಏನಂತ ಹೇಳ್ತೀವಿ, ಅವತ್ತು ಕೃಷ್ಣನಿಗೆ ಅಭಿಷೇಕ ಮತ್ತೆ ಪೂಜೆ ಕಾರ್ಯಕ್ರಮಗಳು ಇರುತ್ತೆ. ಮತ್ತೆ ಕಾರ್ತಿಕ ಮಾಸದ ಪ್ರತಿ ಶನಿವಾರ ಸ್ವಾಮಿಗೆ ಎಲ್ಲಾ ದೇವರುಗಳಿಗೂ ಅಭಿಷೇಕ, ಅಲಂಕಾರ, ಅನ್ನದಾನ ಮತ್ತೆ ರಾತ್ರಿ ಉತ್ಸವಾದಿಗಳು ನಡೆಯುತ್ತೆ. ಶ್ರಾವಣದಲ್ಲಿ ಅಭಿಷೇಕಗಳು ನಡೆಯುತ್ತೆ. ಅಭಿಷೇಕಗಳು ಕಾರ್ತಿಕದಲ್ಲಿ ಇಲ್ಲಿನ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ. ಈಗ ದೇವಸ್ಥಾನಕ್ಕೆ ಇಂತಿದ್ದದೇ ಸಮಯ ಅಂತ ಹೇಳ್ಬಿಟ್ಟು ಏನಾದ್ರು ಇದೆಯಾ ಸರ್? ಯೂಶುವಲಿ 8:30 9:30 10 ಗಂಟೆ ತನಕ ನಾವಿರ್ತೀವಿ. ಬೆಳಿಗ್ಗೆ ಒಂದೇ ಟೈಮ್ ಬೆಳಿಗ್ಗೆ ಮಾತ್ರ ಪೂಜೆ ಇರುತ್ತೆ. ಇನ್ನು ಹೆಚ್ಚಿನ ಬೇಕಾದ್ರೆ ನಮ್ಮ ಫೋನ್ ನಂಬರ್ನ ನಾವು ಮೆನ್ಷನ್ ಮಾಡ್ತೀವಿ. ಫೋನ್ ಮಾಡಿ ಬಂದ್ರೆ ನಾವು ಧಾರಾಳವಾಗಿ ಸೇವೆ ಮಾಡಿಸ್ಕೊಡಕ್ಕೆ ಸಿದ್ಧರಾಗಿರ್ತೀವಿ. ಸ್ನೇಹಿತರೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ಈ ವಿಡಿಯೋ ಮುಖಾಂತರ ವಿಘ್ನ ಸಂತೆಯ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮುಖ್ಯ ಅರ್ಚಕರ ನಂಬರ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ಬೇರೆ ಟೈಮಲ್ಲಿ ಅಂದ್ರೆ ದೇವಸ್ಥಾನದ ಸಮಯ ಬಿಟ್ಟು ಬೇರೆ ಆಚೆ ಈಚೆ ಟೈಮಲ್ಲಿ ಏನಾದ್ರು ಬಂದ್ರೆ ಅರ್ಚಕರಿಗೆ ಒಂದ್ಸರಿ ಫೋನ್ ಮಾಡಿ. ಅರ್ಚಕರು ಇಲ್ಲಿದ್ರೆ ಖಂಡಿತವಾಗ್ಲೂ ಬಂದ್ಬಿಟ್ಟು ನಿಮಗೆ ದೇವಸ್ಥಾನ ಅದರ ವಿಶೇಷತೆಗಳನ್ನ ತಿಳಿಸ್ಕೊಡ್ತಾರೆ. ಖಂಡಿತ ಸರ್.
ನಮಸ್ಕಾರ ಸ್ನೇಹಿತರೆ, ಈಗ ನಾವಿರುವಂಥದ್ದು ಬಾಲಲಿಂಗೇಶ್ವರ ದೇವಸ್ಥಾನ. ಈಗ ಆಲ್ರೆಡಿ ನಾವು ವಿಡಿಯೋ ಬಹುಶಃ ನೀವು ನೋಡಿದ್ದೀರಾ. ಆ ವಿಡಿಯೋದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಇದು ನಾಗರ ಶೈಲಿಯಲ್ಲಿದೆ. ಹೊಯ್ಸಳರ ಒಳಗಡೆನೂ ತಗೊಂಡೋಗ್ಬಿಟ್ಟು ನಾವು ಕರ್ಕೊಂಡೋಗ್ಬಿಟ್ಟು ನಾವು ನಿಮಗೆ ವಿಡಿಯೋಗಳನ್ನ ತೋರಿಸ್ತೀವಿ. ಕಂಬಗಳು ನಿಮಗೆ ಹೊಯ್ಸಳರ ಶೈಲಿಯಲ್ಲಿದೆ, ಮತ್ತು ಹೊರಗಡೆ ನಿಮಗೆ ಒಳಗಡೆ ನವರಂಗ ಇದು ನಿಮಗೆ ಹೊಯ್ಸಳರ ಶೈಲಿಯಲ್ಲಿದೆ. ಇತ್ತೀಚೆಗೆ ಜೀರ್ಣೋದ್ಧಾರ ಕೂಡ ಆಗಿದೆ, ಸುಮಾರು ಒಂದು 10-15 ವರ್ಷದ ಹಿಂದ್ಗಡೆ ಜೀರ್ಣೋದ್ಧಾರ ಆಗಿ ಒಂದು ಲೆವೆಲ್ಗೆ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ಈಗ ಅಪಾರ ಭಕ್ತಾದಿಗಳು ಕೂಡ ಈ ಒಂದು ದೇವಸ್ಥಾನದ ಸನ್ನಿಧಿಗೆ ಬರ್ತಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಅರ್ಚಕರಾದಂಥ ಶ್ರೀಯುತ ಆದರ್ಶ ಅವರು. ಆದರ್ಶ ಅವರೇ ನಮಸ್ತೆ. ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಮಸ್ಕಾರ. ನೀವು ನಮಗೆ ವಿಘ್ನಸಂತೆ ಗ್ರಾಮ ಜೊತೆಗೆ ಒಂದು ಈ ಬಾಲಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಇದರ ಒಂದು ಇತಿಹಾಸ ಮತ್ತೆ ಐತಿಹ್ಯನ ಒಂದು ಸಣ್ಣದಾಗಿ ಹೇಳ್ಕೊಡ್ಬೇಕು. ಬನ್ನಿ ಹಾಗಾದ್ರೆ ಒಳಗಡೆ ಹೋಗುವ. ಓಕೆ ಸರ್. ಇದು ಬಾಲಲಿಂಗೇಶ್ವರ ದೇವಸ್ಥಾನ, 9ನೇ ಶತಮಾನದ ದೇವಸ್ಥಾನ. ಇದು ಮುಖ್ಯ ಮಂಟಪದಲ್ಲಿ ಶ್ರೀ ಬಾಲಲಿಂಗೇಶ್ವರ ಪುಟ್ಟ ವಿಗ್ರಹ ಇದೆ. ಮಧ್ಯ ಮಂಟಪದಲ್ಲಿ ಶ್ರೀ ಬಸವೇಶ್ವರನ ಕಾಣ್ತಾ ಇದ್ದೀರಾ. ಎರಡನೇ ಮಂಟಪಕ್ಕೆ ಬಂದರೆ ಶ್ರೀ ವಿಘ್ನೇಶ್ವರ ಮತ್ತು ನಂದೀಶ್ವರ ಮತ್ತು ವೀರಭದ್ರೇಶ್ವರ ಮತ್ತು ಭದ್ರಕಾಳಮ್ಮನವರ ವಿಗ್ರಹ ಇದೆ. ಹಿಂಗೆ ಎಡಗಡೆ ಶ್ರೀ ಬಾಲಲಿಂಗೇಶ್ವರನ ಮೆರೆ ದೇವರ ವಿಗ್ರಹ ಇದೆ. ಇದು ಉತ್ಸವ ಮೂರ್ತಿಯಾ? ಹೌದು ಸರ್, ಉತ್ಸವ ಮೂರ್ತಿ ಇದು. ಓಕೆ. ಶಿವರಾತ್ರಿ ಹಬ್ಬ, ಯುಗಾದಿ ಹಬ್ಬ ಮತ್ತು ಊರಿಗೆ ಎಲ್ಲ ಉತ್ಸವ ಹೊರಡಿಸ್ತಿರ್ತಾರೆ. ಅದಾದ ನಂತರ ಚೆನ್ನಕೇಶ್ವರ ವಿಗ್ರಹ ಇದೆ. ಸೊ ಹಳೆಯ ಕಾಲದ, ಅಂದರೆ ಅದು ಎಲ್ಲ ಭಿನ್ನ ಆಗಿರೋ ದೇವಸ್ಥಾನ. ಚೆನ್ನಕೇಶ್ವರ ಮತ್ತು ವಿಘ್ನೇಶ್ವರ ದೇವಸ್ಥಾನ ಇದೆ ದೇವರುಗಳು. ಅದಕ್ಕೆ ಪೂಜೆ ಇಲ್ಲ ಸರ್. ಇದಕ್ಕೆ ಪೂಜೆ ಇಲ್ಲ? ಇಲ್ಲ ಸರ್, ಪೂಜೆ ಅಂದ್ರೆ ಕೈ ಮುರಿದೋಗಿದೆ, ಅಂದ್ರೆ ಭಿನ್ನ ಆಗಿದೆ ವಿಗ್ರಹ. ನಿಮಗೆ ಒಡೆದೋಗಿರೋದ್ರಿಂದ ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆ ಮಾಡೋದಿಲ್ಲ. ಹೌದು ಸರ್. ಏನಂದ್ರೆ ಇದನ್ನೇ ಬಾಲಲಿಂಗೇಶ್ವರ ಉದ್ಭವ ಮೂರ್ತಿ. ಬಾಲಲಿಂಗೇಶ್ವರ ಉದ್ಭವ ಮೂರ್ತಿ. ಹೌದು ಸರ್, ಉದ್ಭವ ಮೂರ್ತಿ. ಅದಕ್ಕೆ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಬಾಲಲಿಂಗೇಶ್ವರ ಅಂತ ಹೆಸರು ಬಂದಿದೆ. ಓ, ಲಿಂಗ ನಿಮಗೆ ಸಣ್ಣದಾಗಿರೋದ್ರಿಂದ ಹೌದು, ಅದಕ್ಕೆ ಬಾಲಲಿಂಗೇಶ್ವರ ಅಂತ ಬಂದಿದೆ. ಹೌದು ಸರ್. ಎಲ್ಲ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು. ಮತ್ತೆ ಏನ್ ಅನ್ಕೊಂಡು ಹೋದ್ರು ಆಗುತ್ತೆ ಸರ್ ಎಲ್ಲ. ಈ ಗ್ರಾಮದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಇದು ಕಾಲಾಂಚಿತ ಹೆಸರು ಯಜ್ಞಸಂತೆ ಅಂತ ಇತ್ತು ಸರ್. ಯಜ್ಞಸಂತೆ ಅಂದ್ರೆ ಹೋಮ ಮಾಡ್ತಿದ್ರು ಎಲ್ಲ, ಅಂದ್ರೆ ಋಷಿ ಮುನಿಗಳೆಲ್ಲ ತಪಸ್ ಮಾಡಿದಂತ ಜಾಗ ಇಲ್ಲಿ. ಇಲ್ಲಿ 10 ಅಡಿ ಗುಂಡಿ ತೆಗೆದ್ರೆ ಬೂದಿನೇ ಸಿಗುತ್ತೆ ಸರ್. ಇವತ್ತಿನ ಲೆಕ್ಕಾಚಾರದಲ್ಲೂ ಬೂದಿ ಸಿಗುತ್ತೆ. ಇವತ್ತಿಗೂ ಬೂದಿ ಸಿಗುತ್ತೆ. ಬೂದಿ 10 ಅಡಿಗೂ ಬೂದಿ ಸಿಗುತ್ತೆ. ಅದಕ್ಕೆ ಯಜ್ಞಸಂತೆ ಅಂತ ಹೇಳಿದೆ. ಯಜ್ಞ ಅಂದ್ರೆ ಹೋಮ ಅಂತ ಅರ್ಥ. ಇವರು ಕರಿತಾ ವಿಘ್ನ ಅಂತ ಹೇಳಿ ವಿಘ್ನಸಂತೆ ಅಂತ ಹೇಳಿ. ಹೌದು ಸರ್, ವಿಘ್ನಸಂತೆ ಅಂತ ಹಾಗೆ. ಮತ್ತೆ ಈ ಕಡೆ ಬನಶಂಕರಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ದೇವಸ್ಥಾನ ಬಲಭಾಗದಲ್ಲಿ ಗದ್ದೆಗೆಮ್ಮ ದೇವಸ್ಥಾನ ಅಂತಿದೆ. ಅದ್ರ ಪಕ್ಕದಲ್ಲಿ ಬಲಭಾಗದಲ್ಲಿ ಬನಶಂಕರಿ ದೇವಸ್ಥಾನ ಅಂತಿದೆ. ಅದಕ್ಕೆ ಪೂಜೆ ಇಲ್ಲ. ಅದು ಬಾವಿ ಒಳಗಡೆ, ಅಂದ್ರೆ ಅದ್ರ ಮೇಲ್ಗಡೆ ವಿಗ್ರಹ ಇದೆ. ಮತ್ತೆ ಅದ್ರ ಪಕ್ಕದಲ್ಲಿ ಆದಿಶಕ್ತಿ ಗದ್ದೆಗೆಮ್ಮ ದೇವಸ್ಥಾನ ಇದೆ. ಅದರ ನಂತರ ಭೈರವೇಶ್ವರನ ದೇವಸ್ಥಾನ ಇದೆ. ಗದ್ದೆಗೆಮ್ಮ ಬಂದ್ಬಿಟ್ಟು ದೊಡ್ಡ ದೇವಸ್ಥಾನ ಅನ್ಸುತ್ತೆ. ಗದ್ದೆಗೆಮ್ಮ ಅಂತ ದೊಡ್ಡ ದೇವಸ್ಥಾನ. ಇಲ್ಲಿಗೆ ಅವರು ತಂಗಿ, ಈ ದೇವರೇ ಅಣ್ಣ, ಈ ದೇವರೇ ಅಣ್ಣ, ಅಲ್ಲಿಯವರು ತಂಗಿ. ಅಂದ್ರೆ ಫುಲ್ ಪವರ್ಫುಲ್ ಶಕ್ತಿ ದೇವತೆ ಅವಳು. ಇದು ಯುಗಾದಿ ಬಾಗ್ಲು ಅಂತ ಕರೀತಾರೆ. ಇದು ವರ್ಷಕ್ಕೊಂದೇ ಸರಿ ಬಾಗ್ಲು ತೆಗೆಯೋದು. ಇದು ಯುಗಾದಿ ಬಾಗ್ಲು ವರ್ಷಕ್ಕೊಂದೇ ಸರಿ ಬಾಗ್ಲು ತೆಗೆಯೋದು. ವರ್ಷಕ್ಕೊಂದೇ ಸರಿ ಬಾಗ್ಲು ತೆಗೆಯೋದು. ಏನ್ ಸರ್ ಇದ್ರದ್ದು ಒಂದು ಇತಿಹಾಸ? ಸರ್, ಇದು ಬಸವಣ್ಣ, ಊರಿಗೆಲ್ಲ ಬಸವಣ್ಣ ಬಿಟ್ಟಿರ್ತಾರಲ್ಲ ಸರ್, ಊರಲ್ಲಿ ಬಸವ ಬಿಟ್ಟಿರ್ತಾರೆ. ಆ ಬಸವಣ್ಣಂಗೆ ಈ ಗಾಳಿ ಕಾಟ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಿಂದೆಗಡೆ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಬಂದು ಆ ಎಡಗಡೆಯಿಂದ ದೇವಸ್ಥಾನಕ್ಕೆ ಬಂದು ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು, ಬೆಲ್ಪತ್ರ ಮರ ಪ್ರದಕ್ಷಿಣೆ ಮಾಡ್ಕೊಂಡು ಒಳಗಡೆ ಬಂದು ಪೂಜೆ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಈ ಕಡೆಯಿಂದ ಬಾಗ್ಲು ಬಂದಿದೆ ಬಸವಣ್ಣ. ಅವಾಗ ಏನ್ ಮಾಡ್ತು, ಗಾಳಿ ಇದ್ದಿದ್ದೇನ್ ಮಾಡ್ತು, ಅಲ್ಲಿ ದೇವಸ್ಥಾನ ಒಳಗಡೆ ಹೋಗಕ್ಕೆ ಆಗ್ಲಿಲ್ವಲ್ಲ, ನಮ್ಮ ದೇವಸ್ಥಾನ ಹಿಂದೂ ಪ್ರಕಾರ ಒಳಗಡೆ ಹೋಗಕ್ ಆಗಲ್ವಲ್ಲ. ಸೊ ಹಂಗಾಗಿ ಗಾಳಿ ಕಲ್ಲಾಗಿ ಪ್ರತಿಷ್ಠಾಪನೆ ಆಗಿದೆ ನೋಡಿ ಸರ್, ಅಲ್ಲಿ ಮುಂದೆ ದೇವಸ್ಥಾನ ಮುಂದೆ. ಅಂದ್ರೆ ಗಾಳಿ ಕಲ್ಲು ಅಂತ ಹೇಳಿ ಕರೀತಾರೆ. ಬಸವನಿಗೆ ಮೆಟ್ಟಿದಂತ ಗಾಳಿ. ಹೌದು ಸರ್, ಇಲ್ಲಿ ನಿಮಗೆ ಗಾಳಿ ಕಲ್ಲಾಗಿ ಇದಾಗಿದೆ, ಪ್ರತಿಷ್ಠಾಪನೆ ಆಗಿದೆ. ಸೊ ಬಿಲ್ಪತ್ರೆ ಮರ ಪ್ರದಕ್ಷಿಣೆ ಇದೆ. ಬಿಲ್ಪತ್ರೆ ಮರ. ಹೌದು ಸರ್, ಇಲ್ಲಿ ಬಿಲ್ಪತ್ರೆ ಮರ, ಇದು ದೀಕ್ಷೆ ಆಗಿದೆ ಬಿಲ್ಪತ್ರೆ ಮರಕ್ಕೆ. ಸೊ ಆ ಬಾಗ್ಲು ಯುಗಾದಿಗೆ ಮಾತ್ರ ಓಪನ್ ಆಗುತ್ತೆ. ಹೌದು ಸರ್, ಅದು ಯುಗಾದಿಗೆ ಮಾತ್ರ ಓಪನ್ ಆಗುತ್ತೆ. ಅದು ವರ್ಷಕ್ಕೊಂದೇ ದಿವಸ ಮಾತ್ರ.
ಇದ್ಯಾವ ದೇವಸ್ಥಾನ ಇದು? ಇದು ಭೈರವೇಶ್ವರ ದೇವಸ್ಥಾನ ಸರ್. ಭೈರವೇಶ್ವರ ದೇವಸ್ಥಾನ. ಅದೇ ಭೈರವ ಕಲ್ಲಿನ ದೇವಸ್ಥಾನ ಅಂತ ಉಂಟಲ್ಲ, ಅದೇ ವೀರಗಲ್ ಅಂತ ಹೇಳೋರಲ್ಲ. ಹಾ. ವೀರಗಲ್ ಇದೆಯಾ ಇಲ್ಲಿ? ಹಾಂ ಸರ್. ಸರಿ ಡನ್. ಓ, ಇದು ವೀರಗಲ್ಗಳಿಗೆ ಒಂದು ಮಂಟಪ ಅನ್ನೋ ರೀತಿ. ಹೌದು ಸರ್, ಅದಕ್ಕೆ ಭೈರವೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಅದರಷ್ಟೇ ಪುರಾತನವಾದ? ಹೌದು ಸರ್, ಎಲ್ಲ ಇಲ್ಲಿರೋ ದೇವಸ್ಥಾನಗಳೆಲ್ಲ ಪುರಾತನವಾದ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಾಗರ್. ಇದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ನೊಣಕೆರೆ ಹೋಬಳಿ ವಿಘ್ನಸಂತೆ ಗ್ರಾಮದಲ್ಲಿರುವ ಆದಿಶಕ್ತಿ ಗದ್ದೆ ಕೆಂಪಮ್ಮನ ದೇವಸ್ಥಾನ. ಈ ದೇವಸ್ಥಾನದ ಮೂಲ ದೇವಿ ಬಂದು ಗದ್ದೆ ಕೆಂಪಮ್ಮ. ಈ ದೇವರು ಭೂಮಿಯಿಂದ ಉದ್ಭವವಾಗಿ ಸುಮಾರು ವರ್ಷಗಳಿಂದ ಎಲ್ಲ ಭಕ್ತರ ಕಷ್ಟ ಪರಿಹಾರಗಳನ್ನು ಹೊಡ್ಕೊಳ್ತಾ ಸುಮಾರು ಜನ ಭಕ್ತಾದಿಗಳಿಗೆ ಸಹಾಯ ಮಾಡ್ತಾ ಇಡೀ ರಾಜ್ಯದಾದ್ಯಂತ ಅಥವಾ ರಾಜ್ಯದ ಹೊರಗಡೆ ರಾಜ್ಯಗಳಿಂದ ಕೂಡ ಈ ತಾಯಿನ ನೋಡೋಕ್ಕೋಸ್ಕರ ತುಂಬ ದೂರದಿಂದ ಬರ್ತಿದ್ದಾರೆ. ಅಂದರೆ ಈ ತಾಯಿದ ವಿಶೇಷತೆ ಏನಂದರೆ ಯಾವುದೇ ರೀತಿ ಮೈ ಮೇಲೆ ಬರ್ದಂಗೆ ಮಗ್ನ ಮಾಡಿಸಿ ಮಗ್ನ ಅಪ್ಪಣೆ ಕೇಳ್ಕೊಂಡು ಈ ತಾಯಿದು ಪರಿಹಾರ ಮಾಡ್ತಾ ಇರೋದು. ಸುಮಾರು ಕೇರಳ ಆಗ್ಬೋದು, ಊಟಿ ಆಗ್ಬೋದು, ತಮಿಳುನಾಡು, ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ತುಂಬ ಜನ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಷ್ಟ ಪರಿಹಾರಗಳನ್ನು ಮಾಡ್ಕೊಂಡು ತುಂಬ ಜನ ಆಗ್ತಾ ಇದ್ದಾರೆ. ಹಾಗೆ ಈ ದೇವಿದು ಇನ್ನೊಂದು ವಿಶೇಷತೆ ಏನಂದರೆ ಪ್ರತಿಯೊಂದು ಊರಿಗೂ ಕೂಡ ದೇವಿ ಮನೆಗೆ ಹೋಗಿ ಇದನ್ನು ಕಷ್ಟ ಪರಿಹಾರ ಮಾಡ್ಕೊಳ್ತಾ ಇರ್ತಾರೆ. ಕಷ್ಟ ಪರಿಹಾರ ಮಾಡಿಕೊಟ್ಟು ಬಂದು ಭಕ್ತಾದಿಗಳನ್ನ ತುಂಬ ಜನನ ಸಂಪಾದನೆ ಮಾಡ್ತಾ ಸುಮಾರು 500 ವರ್ಷಗಳ ಇತಿಹಾಸದಿಂದಲೂ ಇದು ಬಂದಿರೋಂಥ ದೇವಸ್ಥಾನ. ಉದ್ಭವವಾಗಿ ಇಲ್ಲೇ ನೆಲೆ ಮಾಡಿ ಈ ಜಾಗ ಮೊದಲು ಗದ್ದೆಯಾಗಿ ಮೂಡಿದ್ದು, ಗದ್ದೆಯಿಂದ ಈಗ ಹೊರಗಡೆ ದೊಡ್ಡ ದೇವಸ್ಥಾನ ಆಗಿ ಸುಮಾರು ರಾಜ್ಯಗಳಲ್ಲಿ ಹೆಸರು ಮಾಡ್ತಾ ಇದೆ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ಈ ದೇವ್ರನ್ನ ಅಡ್ಡೆ ಮೇಲೆ ಹೊತ್ಕೊಂಡೇ ಹೋಗ್ತಾ ಇದ್ವಿ ಮೊದಲೆಲ್ಲ. ಈಗ ಸುಮಾರು ಒಂದು 10 ವರ್ಷದಿಂದ ಮಾತ್ರ ದೇವಸ್ಥಾನಕ್ಕೆ ಬಸ್ ಅಂತ ಮಾಡಿಸಿರೋದು. ಮೊದಲೆಲ್ಲ ಸುಮಾರು ದೂರಗಳಿಂದ ತಮಿಳುನಾಡು ಮತ್ತು ಊಟಿಗೆಲ್ಲ ದೇವ್ರನ್ನ ಹೊತ್ಕೊಂಡೇ ಹೋಗ್ತಿದ್ದು. ಆ ಹೊತ್ಕೊಂಡು ಹೋಗಿ ಸುಮಾರು 24 ಜನ 25 ಜನ ಹುಡುಗರಿಂದ ಹೊತ್ಕೊಂಡೋಗಿ ಕಷ್ಟ ಪರಿಹಾರ ಮಾಡ್ತಿದ್ದು. ಇದ್ರ ಮೊಗ್ಗು ಕೇಳೋ ವಿಶೇಷತೆನ ಒಳಗಡೆ ತೋರಿಸಿ ಬನ್ನಿ. ಈ ಥರ ತಾಯಿಗೆ ಮೊಗ್ಗು ಮೂಡಿಸಿ ಆ ಮೊಗ್ಗನ್ನು ಅಪ್ಪನೆ ಕೇಳ್ತೀವಿ ಬಲಗಡೆ ಮತ್ತು ಎಡಗಡೆ ಅಂತ. ಅದೇನು ಅಪ್ಪನೆ ಕೊಡುತ್ತೋ ಅದೇ ನಂಬಿಕೆ ಮೇಲೆ ನಾವು ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇರೋದು. ನಾವೇನೇ ಅಮ್ಮ ಕೊಟ್ಟಿದ್ದ ಮಗು ಇದುವರೆಗೂ ಯಾವುದು ಕೂಡ ಫೇಲ್ ಆಗಿಲ್ಲ, ಎಲ್ಲ ಕೂಡ ಸಕ್ಸಸ್ ಆಗಿರೋದ್ರಿಂದ ಲಕ್ಷಾಂತರ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಪ್ರತಿದಿನ ಭೇಟಿ ನೀಡ್ತಾರೆ. ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ನಮ್ಮದು ಈ ತಿಂಗಳಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ಚ್ 22ರಿಂದ ಹಿಡಿದು 27ವರೆಗೂ ನಮ್ಮದು ವಿಶೇಷವಾದ ಜಾತ್ರೆ, 6 ದಿನಗಳ ಜಾತ್ರೆ ನಡೆಯುತ್ತೆ. ಪ್ರತಿದಿನ ವಿಶೇಷವಾದ ಅಲಂಕಾರಗಳ ಜೊತೆಗೆ ವಿಶೇಷವಾದ ಪೂಜೆ ನಮ್ಮ ತಾಯಿಗೆ ನಡೀತಾ ಇರೋದ್ರಿಂದ 27ನೇ ತಾರೀಕು ಭರ್ಜರಿಯಾಗಿ ಹಗಲು ಜಾತ್ರೆ ಅಂತ ಮಾಡ್ತೀವಿ. ಹಾಗೆ ಮಂಗಳವಾರ 26ನೇ ತಾರೀಕು ತಾಯಿಯ ರಥೋತ್ಸವ ಇರುತ್ತೆ. ಬೆಳಗ್ಗೆ 9:30ರಿಂದ 10 ಗಂಟೆವರೆಗೂ ಇರುತ್ತೆ. ಎಲ್ಲರೂ ಕೂಡ ಬಂದು ಭೇಟಿ ಆದರೆ ಏನೇ ಕಷ್ಟ ಪರಿಹಾರಗಳಿದ್ರು ಕೂಡ ನಮ್ಮ ತಾಯಿನ ತುಂಬಾ ಚೆನ್ನಾಗಿ ಅದನ್ನ ಮಾಡ್ತಾರೆ. ದೇವಸ್ಥಾನದಲ್ಲಿ ಯಾವಾಗಲೂ ಆಸ್ಪತ್ರೆ ಇದ್ದಂಗೆ ಜನಗಳು ಇರ್ತಾರೆ. ಎಲ್ಲ ಯಾವುದೇ ಪರಿಹಾರ ಇದ್ದು ಯಾವುದೇ ದೋಷ ಮಾಡಿದ್ರೆ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೇದಾಗುತ್ತೆ. ಇಲ್ಲಿ ಎಲ್ಲ ಖಾಲಿ ಆಗ್ಬಿಡೋದ್ರಿ, ಪಟ ಕೊಟ್ಟಿದೆ. ಆಮೇಲೆ ಹೋಗಿ ಕೇಳೋರು ಕೊಡವ, ಇನ್ನು ಕೇಳೋರು ಅವ್ರು ಕೊಡವ ಯಾಕಡೆ ಕಾರ ಅವ್ರಿಗೆ ಪಾಪ ಅಳ್ಳಾಡ ಕೂತ್ಕೊಂಡಿದ್ದೀನಿ. ಬನಶಂಕರಿ ದೇವಸ್ಥಾನ. ಸರ್, ಇದಕ್ಕೆ ದೇವಸ್ಥಾನಕ್ಕೆ ಪೂಜೆ ಇಲ್ಲ ಸರ್. ಪೂಜೆನೇ ಇಲ್ಲ? ಪೂಜೆನೇ ಇಲ್ಲ ಸರ್. ಓಕೆ, ಏನು ಅದು ಕಾರಣ? ಅದು ಈ ಇವರು ಈ ಪ್ರೆಗ್ನೆಂಟ್ ಲೇಡಿ ಅಂತಾರಲ್ಲ,
ಗರ್ಭಿಣಿ ಆ ಗರ್ಭಿಣಿ ಅದನ್ನ ಬಲಿ ಕೊಡಕ್ಕೆ ಅಂತ ಹೇಳಿದ್ರಂತೆ. ಹಂಗಾಗಿ ಅವ್ರು ಕೊಡಕ್ಕಾಗಲ್ಲ ಅಂತ ಹೇಳಿ ಪೂಜೆ ನಿಲ್ಲಿಸಿದ್ದಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ. ಹೌದು ಸರ್, ಹಿಂದಿನ ಕಾಲದಲ್ಲಿ. ಹಿಂದಿನ ಹಂಗಾಗಿ ಪೂಜೆ ಮಾಡಲ್ಲ ಸರ್. ಹಿಂದಿನ ಕಾಲದಲ್ಲಿ ಗರ್ಭಿಣಿನ ಬಲಿ ಕೊಡ್ಬೇಕು ಅಂತ ಕೇಳಿದಕ್ಕೆ ಪೂಜೆ ನಿಲ್ಲಿಸಿದ್ರು ಗ್ರಾಮಸ್ಥರು. ಆ ನಂತರ ಇಲ್ಲಿ ಪೂಜೆ ನಡೀತಾ ಇಲ್ಲ. ಏನು ಬಾವಿ ಇದೆ ಅಂತ ಹೇಳಿದ್ರಲ್ಲ? ಒಳಗಡೆ ಬಾವಿ ಇದೆ ಸರ್. ಅದ್ರೊಳಗಡೆನೆ ಬಾವಿ ಇದೆ. ಒಳಗಡೆ ಬಾವಿ ಇದೆ ಸರ್. ಬಾವಿ ಬೇಗಡೆ ಹಿಂದೆಡೆ ವಿಗ್ರಹ ಇದೆ ಸರ್. ಓಕೆ. ಬನಶಂಕರಿ ಅಮ್ಮ. ಹಾ ಸರ್, ಬನಶಂಕರಿ. ಕೊನೆಯದಾಗಿ ಬೆಂಗಳೂರಿಂದ ಮತ್ತೆ ಇಲ್ಲಿಗೆ ಬರೋದಾದ್ರೆ ಒಂದು ಉತ್ತಮವಾದ ರೋಡ್ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಾ ಸರ್? ಬೆಂಗಳೂರಿಂದ ಬರೋದಾದ್ರೆ ಕುಣಿಗಲ್ಲು, ಯಡಿಯೂರು, ಮಾಯಸಂದ್ರ, ತುರುವೇಕೆರೆ, ನೊಣವಿನಕೆರೆ, ವಿಘ್ನಸಂತೆ, ಇದು 3-3.5 ಅವರ್ ಜರ್ನಿ ಆಗುತ್ತೆ. ಇದು ರೋಡ್ ತುಂಬಾ ಚೆನ್ನಾಗಿದೆ. ಈ ರೂಟ್ ಅಲ್ಲಿ ಬರ್ಬೋದು. ಬೆಂಗಳೂರಿಂದ ಬರೋದಾಯ್ತು ಅಂದ್ರೆ 3 ರಿಂದ 3.5 ಗಂಟೆ ಬರುತ್ತೆ. Friends, this is the whole history of ancient Iganasante and present Vignasante and its beautiful temples. We believe we have given you complete information. ಧನ್ಯವಾದಗಳು.